ನಮಸ್ಕಾರ ಎಲ್ರಿಗೂ ಕೂಡ. ಗುಡ್ ಮಾರ್ನಿಂಗ್. ಏನು ಸಡನ್ನಾಗಿ ವಿಡಿಯೋ ಯೂಶ್ವಲಿ ಮಾಡ್ತಾನೆ ಇರ್ತೀನಲ್ಲ. ಆ್ಯಕ್ಚುಲಾಗಿ ಏನು ವಿಷಯ ಹೇಳಬೇಕು ಅಂದ್ಕೊಳ್ತಾ ಇದ್ದೀನಿ ಅಂತಂದರೆ, ಎಲ್ಲರೂ ಸಹ ಅವರವ್ರದ್ದೇ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡಿಕೊಂಡು ಹೋಗ್ತಾ ಇರತಕ್ಕಂತಹ ಜೀವನವನ್ನು ನಡೆಸ್ತಾ ಇರ್ತಾರೆ. ಇವತ್ತು ನೀವು ಯಾವುದೋ ಒಂದು ವ್ಯಕ್ತಿಯನ್ನು ಕೇಳಿ, ಏನಕ್ಕೋಸ್ಕರ ಬದುಕ್ತಿದ್ದೀರಾ ಅಂದರೆ ದುಡಿಯೋದಕ್ಕೋಸ್ಕರ ಬದುಕ್ತಿದ್ದೀನಿ. ಒಬ್ಬ ಹಾಸಿಗೆ ಹಿಡಿದ ಪೇಷಂಟ್ ಹತ್ರ ಹೋಗ್ಬಿಟ್ಟು ಕೇಳಿ, ಯಾತಕ್ಕೋಸ್ಕರ ಜೀವಿಸ್ತಿದೆಯಾ ಅಂತ ಕೇಳಿದ್ರೆ, ನನ್ನ ಆರೋಗ್ಯ ಸರಿಪಡಿಸ್ಕೊಳ್ಳೋದಕ್ಕೆ ಅಂತ ಹೇಳ್ತಾನೆ. ಸ್ಟಿಲ್ ಹೀ ಈಸ್ ಲಿವಿಂಗ್. ಅವನು ಬದುಕ್ತಿರ್ತಾನೆ, ಹಾಸಿಗೆ ಮೇಲೆ ಇರ್ತಾನೆ, ಬಟ್ ಅವನಿಗೆ ಆರೋಗ್ಯ ಬೇಕು ಅಂತ. ಒಬ್ಬ ದುಡಿಯೋ ವ್ಯಕ್ತಿಯನ್ನು ಕೇಳಿದ್ರೆ ಹೀ ಸೇಸ್, ನಾನು ದುಡಿಮೆಗೋಸ್ಕರ ಬದುಕ್ತಿದ್ದೀನಿ ಅಂತ. ಈ ವಯಸ್ಸಲ್ಲಿರ್ತಕ್ಕಂಥ, ಅಂದರೆ ಒಂದು 20 ವರ್ಷ 22 ವರ್ಷ ಈಗಿನ ವಿದ್ಯಾಭ್ಯಾಸದ ಮಕ್ಕಳುಗಳಾದರೆ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಕೂಡ ಅವ್ರಿಗೇನೂ ಗೊತ್ತಿಲ್ಲ. ಏನೂ ಗೊತ್ತಿಲ್ಲ ಅಲ್ಲ, ಅವ್ರಿಗೆಲ್ಲ ಗೊತ್ತು. ಆದರೆ ಏನೂ ಗೊತ್ತಿಲ್ಲದ ಥರ ಇರ್ತಕ್ಕಂಥವ್ರು ಹೋಗಿ ಕೇಳಿದ್ರೆ, ಏನಕ್ಕೆ ಜೀವಿಸ್ತಿದ್ಯಾ ಅಂತಂದರೆ, ಇರೀ ಸ್ವಲ್ಪ ಹೊತ್ತು ಪ್ರೀತಿಸೋದಕ್ಕೋಸ್ಕರ ಇದ್ದೀನಿ ಅಂತ ಅವನು ಯಾವುದೋ ಒಂದು ಹುಡುಗಿಯಿಂದ ತಿರುಗ್ತಿರ್ತಾನೆ. ಹಾಗೆ ಒಬ್ಬ ವೈದ್ಯ ವೃತ್ತಿಯಲ್ಲಿರ್ತಕ್ಕಂಥವ್ರ ಹತ್ರ ಹೋದರೆ, ನಿಜವಾಗ್ಲೂ ಹಣ ಮಾಡಬೇಕು ಅನ್ನೋ ಗುಣ ಇಲ್ಲದೆ ಇರತಕ್ಕಂಥ ಡಾಕ್ಟ್ರ್ ಆದರೆ ಏನೋ ನಾನು ಒಂದಷ್ಟು ವಿಚಾರಗಳನ್ನು, ಅಂದರೆ ಬಂದಿರತಕ್ಕಂತಹ ಪೇಷಂಟ್ಸ್ ಏನಿರ್ತಾರೆ ಅವ್ರ ಹತ್ರ ಅವರು ಅಧ್ಯಯನದಲ್ಲಿ ಕುಳಿತಿರ್ತಾರೆ. ಕೆಲವರು, ನಾನು ಹೇಳ್ತಾ ಇರ್ತಕ್ಕಂಥ ಎಸ್ಪೆಷಲಿ ಕೆಲವರು. ಬಟ್ ಎಲ್ಲರೂ ದುಡ್ಡುಗೋಸ್ಕರ ಅಂದರೆ ಅವರು ದುಡ್ಡು ಮಾಡ್ತಿರ್ತಾರೆ. ಈಗ ಡಾಕ್ಟ್ರು ಅವ್ರು ಬದುಕಬೇಕಲ್ವ, ಅವ್ರಿಗೊಂದು ವೃತ್ತಿ ಜೀವನ ಇರುತ್ತೆ. ಹಾಗೆ ಜಡ್ಜ್ ಆಗಿರ್ಬೋದು, ಇರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂತಹ ಪ್ರತಿಯೊಂದು ವೃತ್ತಿ ಕೂಡ, ನಾನು ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೇನೆ, ಪ್ರತಿಯೊಂದು ವೃತ್ತಿ ಕೂಡ ಹಾಗೇ ಇರುತ್ತೆ. ಅವರವರ ವೃತ್ತಿ ಧರ್ಮ ಅಂತ ಕರೆದ್ರೆ ಅದನ್ನು, ಅವರು ಮಾಡ್ತಕ್ಕಂಥ ಕೆಲಸಕ್ಕೆ ಅವರು ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು ಅಂತ. ಸೊ ಈ ಕೆಲಸ ಮಾಡಿಕೊಂಡು ಅವರಷ್ಟಿಗೆ ಅವರು ಏನು ವಿಚಾರಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. ದೇ ಡಿಡ್ಂಟ್ ಬಾದರ್ ಅಬೌಟ್ ಎನಿಥಿಂಗ್. ಅವ್ರಿಗೆ ಅವರ ಕೆಲಸ, ಅವರ ದುಡಿಮೆ, ಅವ್ರ ಜೀವನ. ಬೆಳಗ್ಗೆ ಎದ್ದರೆ ನನ್ನ ಕೆಲಸಕ್ಕೆ ನಾನು ಹೊರಡ್ನಪ್ಪ, ನಾನು ಬಂದನಪ್ಪ, ನನ್ನ ದುಡಿಮೆ ಇಷ್ಟ ಆಯಿತು, ನಾಳೆ ಹೇಗೆ, ನಾಳೆದ್ದು ಹೇಗೆ, ನನ್ನ ವೃತ್ತಿಯಲ್ಲಿ ಇನ್ನೇನೇನು ಬದಲಾವಣೆ ಮಾಡ್ಕೊಳ್ಳೋದು. ಇವತ್ತು ನಮ್ಮ ಫೋನ್ಗಳಲ್ಲಿ ಬರ್ತಿರತ್ತೆ ನೋಡಿ ಅಪ್ಡೇಟ್ಸ್. ಕಾಲಕ್ಕೆ ತಕ್ಕಂತೆ ನಾನು ಹೇಗೆ ಅಪ್ಡೇಟ್ ಆದರೆ ನನ್ನ ಹತ್ತಿರಕ್ಕೆ ನನ್ನ ಕಸ್ಟಮರ್ಸ್ ಏನಿದ್ದಾರೆ ಅವರು ಬರ್ತಾರೆ ಅಂತಕ್ಕಂಥದ್ದು. ಸೊ ಇದರಲ್ಲಿ ಚಾಲೆಂಜಿಂಗ್ ಇರುತ್ತೆ, ಎಲ್ಲ ವೃತ್ತಿಯಲ್ಲೂ ಕೂಡ ಚಾಲೆಂಜಿಂಗ್ ಇರುತ್ತೆ. ನಾನು ಒಬ್ಬ ಬಹಳ ಹಳೆ ಅಸ್ಟ್ರಾಲಜರ್, ಒಂದು ಜ್ಯೋತಿಷಿಗಳ ಹತ್ರ ಹೋದಾಗ ಅವರು ಅದೇ ಹೇಳಿದ್ರು. ನಾವು ಹೋದಾಗ ಒಂದು ಶಬ್ದ ಕಿವಿಗೆ ಬಿತ್ತು. ಏನಪ್ಪ ಅಂತಂದರೆ, ನನ್ನ ವಿಚಾರವನ್ನೇ ನಾನು ತಿಳ್ಕೊಳ್ಳೋದಕ್ಕೆ ಅಂತ ಹೋದಾಗ, ನಾನು ನೋಡ್ತಿದ್ದೀನಿ, ಎಲ್ಲ ಡೀಟೇಲ್ಸ್ ಬರೆದಿಟ್ಕೊಳ್ತಾ ಇದ್ದೀನಿ ಅಂತಂದರು. ಸೊ ನನಗೆ ಕ್ವಶನ್ ಆಯಿತು, ಏನು ಬರೆದಿಟ್ಕೊಳ್ತಿದ್ದಾರಪ್ಪ ಅವರು. ಇಲ್ಲಿ ಪ್ರತಿಯೊಂದು ಸಮಸ್ಯೆಯನ್ನು ಸಂಪೂರ್ಣವಾಗಿ ಪರಿಗಣನೆಗೆ ತೆಗೆದುಕೊಂಡು ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಮಾತ್ರ ನಮಗೆ ಹಲವಾರು ಪ್ರಶ್ನೆಗಳಿಗೆ ಅಟ್ಲೀಸ್ಟ್ ಕಡೆ ಪಕ್ಷ ಸಣ್ಣ ಸಣ್ಣ ಉತ್ತರಗಳಾದರೂ ಸಿಗುತ್ತೆ. ಸೊ ಹೀಗೆ ಹೋಗ್ತಾ ಇರ್ತಕ್ಕಂಥವ್ರು ಇರ್ತಾರೆ ನೋಡಿ, ಇದು ಎಲ್ಲರೂ ಇರಲ್ಲ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಾವು ಇವತ್ತು ಕೆಲವೇ ಹೆಸರುಗಳನ್ನು ಮಾತ್ರ ನಾವು ಇತಿಹಾಸವನ್ನು ತೆಗೆದಾಗ ಸಿಗುತ್ತದೆ. ಬಟ್ ನಾವು ಮರ್ತೋಗೋದೇನಪ್ಪ ಅಂತಂದರೆ ಅವರು ಇತಿಹಾಸದಲ್ಲಿದ್ದರು ಅನ್ನೋದನ್ನು ಗುರುತಿಸ್ಕೊಳ್ತೀವಾಗಲಿ, ಇವತ್ತಿನ ಇಲ್ಲಿರೋರೇ ನಾಳೆ ಮುಂದೆ ಭವಿಷ್ಯದಲ್ಲಿ ಇತಿಹಾಸ ಆಗುತ್ತಾರೆ ಅನ್ನೋದನ್ನು ನಾವು ಮರೆತು ಬಿಡ್ತೇವೆ. ಇದು ಲಾಜಿಕಲ್ಲ, ಇಲ್ಲಾಜಿಕಲ್ಲ. ಸ್ವಲ್ಪ ಸರಿಯಾಗಿ ನಾ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಅವರು ಮಾಡಿದ ಶ್ರಮನೇ ಅಲ್ವಪ್ಪ ಮುಂದೆ ಭವಿಷ್ಯದಲ್ಲಿ, ಇಲ್ಲಿ ಅವರು ಪಟ್ಟ ಕಷ್ಟನೇ ಭವಿಷ್ಯದಲ್ಲಿ ಇತಿಹಾಸ ಕೂಗಿ ಕೂಗಿ ಸಾರ್ತಾ ಇರೋದು. ನೀವು ಯಾರ ಹೆಸರಾದರೂ ತಗೊಳ್ಳಿ. ಈಗ ನಾನು ಒಬ್ಬರದೋ ಇಬ್ಬರದೋ ಹೆಸರು ಹೇಳ್ಬೋದು, ಉಳಿದವರು ಬೇಜಾರು ಮಾಡಿಕೊಂಡ್ರೆ ಕಷ್ಟ. ಅಂಥ ಹೆಸರುಗಳು ಎಷ್ಟಿಲ್ಲ. ಸ್ವತಂತ್ರ ಹೋರಾಟಗಾರರು ಅಂದ ತಕ್ಷಣ ಒಂದು ಲಿಸ್ಟ್ ತೆಗಿತೀರಾ, ಒಳ್ಳೆಯ ವೈದ್ಯರು ಅಂದ ತಕ್ಷಣ ಒಂದು ಲಿಸ್ಟ್ ತೆಗಿತೀರಾ, ಜ್ಯೋತಿಷ್ಯಕಾರರು ಅವ್ರದ್ದು ಒಂದಷ್ಟು. ಹೀಗೆ ಎಲ್ಲ ವೃತ್ತಿ ಧರ್ಮದಲ್ಲೂ ಕೂಡ ಎಂಡ್ ಆಫ್ ದ ಡೇ ಒಂದು ಪುಸ್ತಕ ಬರ್ತದೆ. ಹೌದು, ಯಾರು ಯಾವ ವೃತ್ತಿಯನ್ನು ಶ್ರಮವಾಗಿ
ಅವರು ಅದರಲ್ಲಿ ಬಹಳ ಕಾಳಜಿಯಿಂದ ಬದುಕಿರ್ತಾರೆ. ಹಾಗೆ ಬಂದಿದ್ದೇ ಜ್ಞಾನಪೀಠ ಪ್ರಶಸ್ತಿ ಬರೆದಂಥ ಹಲವಾರು ಪುಸ್ತಕಗಳು. ಸುಮ್ಮನೆ ಕೂತ್ಕೊಂಡು ಅಷ್ಟೊತ್ತು ಶ್ರಮಪಟ್ಟು ಯಾರೂ ಪುಸ್ತಕಗಳನ್ನು ಬರೆಯೋದಿಲ್ಲ. ಅಂಥ ಗ್ರಂಥಗಳು, ಅದಕ್ಕೆ ಮತ್ತೆ ನೀವು ತಾಳೆಗರಿ ಗ್ರಂಥಗಳು ಅಂತ ಕರೆದ್ರಿ. ಅವತ್ತಿನ ಕಾಲಕ್ಕೆ ಪಾಪ ಅವ್ರಿಗೆ ಪುಸ್ತಕಗಳಿರಲಿಲ್ಲ. ಆವಾಗ ಏನು ಮಾಡ್ತಿದ್ರು, ಹಾಳಾಗಬಾರ್ದು ಅಂದ್ಬಿಟ್ಟು ತಾಳೆಗರಿಯಲ್ಲಿ ಬರೆದ್ರು. ಇವತ್ತು ನಮಗೆ ಪುಸ್ತಕ ಇದೆ. ಬೋತ್ ಆರ್ ನಾಟ್ ಸೇಮ್, ಎರಡೂ ಒಂದೇ ಅಲ್ಲ. ಯಾಕಂದರೆ ಅದು ಇತಿಹಾಸದಲ್ಲಿ ಸಿಕ್ಕಿದ್ದು, ಹಿಂದಿನ ದಿನಗಳಲ್ಲಿ ಬರೆದಾಗ ಸಿಕ್ಕಿದ್ದು, ಅವತ್ತಿನ ಕಾಲಮಾನಕ್ಕೆ, ಅವತ್ತಿನ ಕಾಲಘಟ್ಟಕ್ಕೆ ಅಲ್ಲಿ ಏನು ನಡೀತಿತ್ತು ಅದನ್ನು ಅಲ್ಲಿ ಉಲ್ಲೇಖ ಮಾಡ್ಕೊಳ್ತಾ ಹೋದರು. ಅದು ತಾಳೆಗರಿಯಲ್ಲಿ ಬರೆದಂಥ ಪತ್ರಗಳು. ಇವತ್ತು ನಮಗೆ ತಾಳೆಗರಿ ಅವಶ್ಯಕತೆ ಏನಿದೆ? ಲಕ್ಷಣವಾಗಿ ಪುಸ್ತಕಗಳಿದೆ. ಇನ್ನೂ ಸಿಂಪ್ಲಿಫೈಡಾಗಿ ಕಂಪ್ಯೂಟರು, ಲ್ಯಾಪ್ಟಾಪು ತೊಡೆ ಮೇಲೆ ಇಟ್ಕೊಂಡು ಎಂಟ್ರಿಗಳು ಮಾಡ್ಕೊಳ್ತಾ ಇದ್ದೀರಾ, ಲ್ಯಾಪ್ಟಾಪ್ಗಳು ಇಟ್ಕೊಂಡು. ಬಟ್ ದ ಥಿಂಗ್ ಈಸ್, ಡೋಂಟ್ ಪುಟ್ ಲ್ಯಾಪ್ಟಾಪನ್ನ ನಿಮ್ಮ ತೊಡೆಗಳ ಮೇಲೆ ಇಟ್ಕೊಂಡು ಆಪ್ರೇಟ್ ಮಾಡೋಕ್ಕೆ ಹೋಗಬೇಡಿ. ದಟ್ ಈಸ್ ನಾಟ್ ಸೇಫ್ ಆ್ಯಂಡ್ ದಟ್ ಈಸ್ ನಾಟ್ ಗುಡ್ ಆಲ್ಸೋ. ಯಾಕೆಂದರೆ ದೇಹ ಒಂದಷ್ಟು ಉಷ್ಣಾಂಶವನ್ನು ಮಾತ್ರ ತೆಗೆದುಕೊಳ್ಳೋದಕ್ಕೆ ಯೋಗ್ಯ ಇರ್ತದೆ. ಎಲ್ಲ ಟೈಮಲ್ಲೂ ನಿಮ್ಮ ದೇಹ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಹೀಟ್ ಆಗ್ತಕ್ಕಂಥದ್ದು ಎಲ್ಲ ಇರ್ತದೆ. ಮತ್ತು ಚೇರ್ ಮೇಲೆ ಕುತ್ಕೊಂಡು ವಿಪರೀತವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಇವತ್ತು ಎಷ್ಟೋ ಜನ ಅವ್ರು ಮಾಡ್ತಾ ಇರ್ತಕ್ಕಂಥ ವೃತ್ತಿಯಲ್ಲಿ ಅದಕ್ಕೆ ಪೂರಕವಾದಂಥ ಹಲವಾರು ವಿಷಯಗಳನ್ನು ಅವ್ರು ತಿಳ್ಕೊಂಡೇ ಇಲ್ಲ. ಹೀಗೆ ಪ್ರಶ್ನೆ ಉದ್ಭವ, ನಿಮಗೆಲ್ಲ ಗೊತ್ತಾ? ದಯವಿಟ್ಟು ಹೇಳ್ತೀನಿ, ತಿಳ್ಕೊಳ್ಳಿ. ಯಾವುದು ಎಲ್ಲೂ ತಿಳ್ಕೊಂಡು ಯಾರೂ ಮಾತನಾಡಲ್ಲ. ತಿಳಿದಿರೋ ಸ್ವಲ್ಪ ಸ್ವಲ್ಪವನ್ನು ಹೇಳ್ತಾ ಇದ್ದಾಗ ಇನ್ನಷ್ಟು ವಿಷಯಗಳು ತಿಳ್ಕೊಳ್ತಾ ಹೋಗ್ತೇವೆ. ಸೊ ಮಾಡ್ತಕ್ಕಂತಹ ಕೆಲಸ, ಮಾಡ್ತಕ್ಕಂತಹ ವೃತ್ತಿಪರತೆ ಅಂತಕ್ಕಂಥದ್ದು ಇರ್ತಲ್ಲ, ಅದರಲ್ಲಿ ಸ್ವತಃ ತಾವು ಇನ್ವಾಲ್ವ್ ಆಗ್ತಕ್ಕಂಥದ್ದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ಇನ್ವಾಲ್ವ್ ಆದರೆ ಅಷ್ಟು ಕಲಿಕೆ, ಎಷ್ಟು ಕಲಿಕೆ ಬಂದರೆ ಅಷ್ಟು ಮಾತಿನ ಸ್ಪಷ್ಟತೆ, ಪದಗಳ ಬಳಕೆ, ಇವೆಲ್ಲ ಬಹಳ ಸೂಕ್ಷ್ಮ ವಿಚಾರಗಳು. ಅಷ್ಟೇ ಕಲಿಕೆಗೆ ನಿರಂತರವಾಗಿ ಬೇಕಾಗಿರತಕ್ಕಂಥ ವಿಚಾರಗಳು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನಗೆ ಇದೇನಪ್ಪ ಏನೋ ಹೇಳಿದ್ರು ಅರ್ಥ ಆಗಿಲ್ಲ ಅಂದರೆ ನಿಮಗೆ ತುಂಬ ಧನ್ಯವಾದಗಳು. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ನಾನು ಇಷ್ಟಕ್ಕೆ ಮೊದಲೇ ಹೇಳಿದ್ದೇನೆ, ನನ್ನ ಪ್ರತಿಯೊಂದು ವಿಡಿಯೋ ಕೂಡ ಒಂದಕ್ಕೊಂದಕ್ಕೆ ಸಂಬಂಧ ಇರತಕ್ಕಂಥ ವಿಡಿಯೋಗಳೇ ಬರ್ತಾ ಇರ್ತದೆ. ಹೇಗೆ ಒಂದು ಪುಸ್ತಕವನ್ನು ನೀವು ಟೈಟಲ್ ನೋಡ್ಬಿಟ್ಟು ಇದರಲ್ಲಿ ಏನೋ ಕಂಟೆಂಟ್ ಇದೆ ಅಂತ ನಾವೆಲ್ಲ ಮಾಡ್ತಾ ಇರೋದು ಅದೇ ತಪ್ಪು. ಬರೀ ಒಂದು ಕಂಟೆಂಟ್ ನೋಡ್ತೀವಿ, ಮೇಲೆ ಯಾವುದೋ ಒಂದು ಹೆಸರು ಇರ್ತದೆ, ಆ ಹೆಸರನ್ನು ನೋಡ್ಬಿಟ್ಟು ಎಸ್ ಎಕ್ಸಾಕ್ಟ್ಲಿ ಇದೆ ಅಂತ ನಮಗೆ ನಾವು ಊಹಾ ಚಿತ್ರಣವನ್ನು ನಮಗೆ ನಾವು ರೂಪಿಸ್ಕೊಂಡ್ಬಿಡ್ತಾ ಇದ್ದೇವೆ. ಬಟ್ ನಿಜ ಹೇಳಬೇಕು ಅಂತಂದರೆ, ಯಾವ ವಿಚಾರವಾದರೂ ಕೂಡ ಇನ್ ಡೆಪ್ತ್ ಹೋದಾಗ ನಮ್ಮ ಆಲೋಚನೆಗೆ ಒಂದು ಬರ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಅವರೇನೋ ಹೇಳಿರ್ತಾರೆ, ಅಲ್ಲಿನ ಸನ್ನಿವೇಶ, ಅಲ್ಲಿನ ಚಿತ್ರಣ ಏನೋ ಬೇರೆ ಇರುತ್ತೆ. ನಾವಿಲ್ಲೇನು ಮಾಡ್ತೀವಿ, ಇಲ್ಲಿ ಕುತ್ಕೊಂಡು ಇವತ್ತಿನ ಸನ್ನಿವೇಶಕ್ಕೆ ಹೋಲಿಕೆ ಮಾಡಿಕೊಂಡು ನಮ್ಮದೇ ಶೈಲಿಯಲ್ಲಿ ಏನೋ ಉತ್ತರವನ್ನು ಕೊಟ್ಬಿಡ್ತೇವೆ. ನಾನು ಮೊನ್ನೆ ದಿನ ಗಣಪತಿಯ ಅಥರ್ವ ಶೀರ್ಷವನ್ನು ಓದಬೇಕಾದ್ರೆ ಹೀಗೆ ಬಂತು. ಇದು ಮೊದಲು ಈ ಗಣಪತಿ ಅಥರ್ವ ಶೀರ್ಷದ ಬಗ್ಗೆ ಯಾರಾದರೂ ವರ್ಣನೆ ಮಾಡಿದರೆ ಬಹಳ ಸಂತೋಷ. ಬಟ್ ಐ ಡೋಂಟ್ ನೋ ಇಫ್ ಇಟ್ ಈಸ್ ಗುಡ್. ಅದರಲ್ಲಿ ವಿದ್ಯುತ್ ಗಾಯತ್ರಿ ಛಂದಃ ಗಣಕ ಋಷಿ ಅಂತ ಹೇಳ್ತಾರೆ. ಈ ಋಷಿ ಅನ್ನೋ ಅರ್ಥವೇ ಇನ್ವೆಂಟರ್ ಅಂತ. ನಾ ಹೇಳ್ತಿದ್ದೀನಲ್ಲ, ಇವತ್ತು ಇನ್ವೆನ್ಷನ್ ಅನ್ನೋದು ಅವರ ವಯಸ್ಸು, ಅವರ ಅನುಭವದ ಮೇಲೆ ಸಣ್ಣದು ಕಂಡು ಹಿಡಿದ್ರು ಕೂಡ, ಯಾವುದಾದ್ರೂ ಒಂದು ಸಣ್ಣ ಇನ್ಸ್ಟ್ರೂಮೆಂಟ್ ಕಡಿದ್ರು ಕೂಡ ಹಿ ಈಸ್ ದ ಇನ್ವೆಂಟರ್, ಅಕ್ಸೆಪ್ಟಬಲ್ ಅದು. ಆದರೆ ಹಿಂದಿನ ಕಾಲದಲ್ಲಿ ಅದರ ಪೂರ್ಣ ಪ್ರಮಾಣದ ವಿಚಾರಗಳು, ಅದು ಅಂದರೆ ಎಕ್ಸ್ಪ್ಯಾನ್ಷನ್ ಅಥವಾ ಎಸ್ಟಾಬ್ಲಿಷ್ ಆಗಬೇಕು ಅಂತಂದರೆ ಅದರ ಹಿಂದೆ ಎಷ್ಟೋ ಪರಿಶ್ರಮ ಇರ್ತಿತ್ತು, ಎಷ್ಟೋ ವಿಚಾರಗಳಿರ್ತಿತ್ತು ಅದನ್ನು ಒಪ್ಕೊಳ್ಳೋದಕ್ಕೆ. ನಾ ಏನೋ ಹೇಳಿದೆ, ನಾ ಏನೋ ಕೊಟ್ಟೆ ಅಂದ ತಕ್ಷಣ ದೇ ವೋಂಟ್ ರೆಕಗ್ನೈಸ್ಡ್ ಇಟ್. ಅದಕ್ಕೆ ಅಂತ ಒಂದು ಅದನ್ನೇನಂತಾರೆ, ಒಂದು ಕಮಿಟಿಗಳಿರ್ತಿತ್ತು. ಒಂದು ಪುಸ್ತಕ ಬರೆದ್ರೂ ಕೂಡ ಅದಕ್ಕೊಂದು ಅದನ್ನು ಒಪ್ಕೊಳ್ಳೋದಕ್ಕೆ ಅಂತ ಒಂದು ಸಮಿತಿಯನ್ನು ರಚನೆ ಮಾಡ್ತಿರ್ತಿದ್ರು. ಆ ಪುಸ್ತಕ ಹೌದಾ, ಇದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಸರಿ ಇದೆ, ಎಷ್ಟು ಪ್ರಮಾಣದಲ್ಲಿ ತಪ್ಪಿದೆ, ಎಲ್ಲಿ ಯಾವ ವಿಚಾರವನ್ನು ಯಾವ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ, ಇಂಥದ್ದೆಲ್ಲ ಕೆಲವೊಂದಷ್ಟು ವಿಚಾರಗಳನ್ನು ಚರ್ಚೆಗಳು ಮಾಡ್ತಾಯಿದ್ರು. ಹಾಗೆ ಬರ್ತಾ ಇರೋದೇ ಈಗ ನಮ್ಮ ಟೆಕ್ಸ್ಟ್ ಬುಕ್ಸ್ಗಳೆಲ್ಲ ಕೂಡ. ಆದರೆ ಯಾವುದೋ ಒಂದು ಸಾಂದರ್ಭಿಕ ವಿಚಾರವನ್ನು ಅದನ್ನೇ ಪೂರ್ಣ ಪ್ರಮಾಣದ ವಿಷಯವನ್ನಾಗೋದು, ವಿಷಯ.
ಸಣ್ಣ ವಿಚಾರವನ್ನು ಪೂರ್ಣ ಪ್ರಮಾಣದ ವಿಷಯ ಮಾಡಿದಾಗ ಇಟ್ ಈಸ್ ಟೈಮ್ ವೇಸ್ಟ್, ಸಮಯದ ಕೊರತೆ ಅಷ್ಟೇ. ಇವತ್ತು ನೋಡಿ, ಸಮಯ ಅಂತಕ್ಕಂಥದ್ದು ಬಹಳ ಅದ್ಭುತವಾದದ್ದು. ಒಂದು ಸಂದರ್ಭ ಅಥವಾ ಒಂದು ಸಮಯ ಅದು ಕಳೆದು ಹೋದಾಗ ಅಲ್ಲಿ ನಡೆದಂತಹ ವಿಷಯಗಳು ಅದು ಎಷ್ಟು ಪ್ರಾಮುಖ್ಯತೆ ವಹಿಸುತ್ತೆ ಅನ್ನೋದಕ್ಕೆ ನಮ್ಮ ಹಿರಿಯರು ಇದನ್ನೇ ಹೇಳಿದ್ದು. ಕರ್ಮಸಿದ್ಧಾಂತ ಬಹಳ ಅದ್ಭುತವಾದದ್ದು. ಎಲ್ಲೋ ಯಾರೋ ಏನೋ ಅಂದಿದ್ದನ್ನು ಮತ್ತೆ ಮುಂದೊಂದು ದಿನ ತೆಗೆದುಕೊಂಡು ಬರ್ತಾರೆ, ಆ ವಿಷಯಗಳನ್ನು ತೆಗೆದುಕೊಂಡು ಬರ್ತಾರೆ. ಇನ್ನು ಎಷ್ಟರ ಮಟ್ಟಿಗೆ, ಎಷ್ಟರ ಪ್ರಮಾಣದಲ್ಲಿ ನಾವು ಅದರ ಬಳಕೆಗಳನ್ನು ಬಳಸೋದಕ್ಕೆ, ಅಂದರೆ ಬುದ್ಧಿಹೀನ ವಯಸ್ಕ ಅಥವಾ ವಯಸ್ಸಿನ ಸ್ಥಿತಿಯಲ್ಲಿದ್ದಾಗ, ಬುದ್ಧಿಹೀನ ವಯಸ್ಸಿನ ಸ್ಥಿತಿ, ಅನುಭವ ಇಲ್ಲದ ಸ್ಥಿತಿಯಲ್ಲಿದ್ದಾಗ ನಾವು ಮಾಡ್ತಕ್ಕಂತಹ, ನಡೆದುಕೊಳ್ತಕ್ಕಂತಹ ವಿಚಾರಗಳು, ರೀತಿಗಳು, ನಮ್ಮ ಹಾದಿಗಳು ಏನಿರ್ತದೆ ಅದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದೇ ಕ್ವಶನ್ ಮಾರ್ಕ್ ಆಗಿರುತ್ತೆ. ನಾವು ಓದಿದಷ್ಟು ಮಾತ್ರಕ್ಕೆ ತಿಳುವಳಿಕೆ ಅಲ್ಲ, ನಾವು ಓದಿದ್ದೀವಿ ಅನ್ನೋದರಲ್ಲಿ ಜ್ಞಾನ ಇಲ್ಲ. ಅದರ ಮಧ್ಯೆ ನೋಡಿ ಇದೆಲ್ಲ ಇರ್ತದೆ. ಕರ್ಮ, ನಮ್ಮ ಹಿರಿಯರು ನಮಗೆ ಕೊಟ್ಟಿರ್ತಕ್ಕಂತಹ ವೇದಜ್ಞಾನ. ನಾ ಹೇಳಿದ್ನಲ್ಲ, ಅಥರ್ವ ಶೀರ್ಷದ ಒಂದು 5-6 ಸಲ, ನಾನು ಎಷ್ಟೋ ಸಲ ಅದನ್ನು ಬಳಸಿದ್ದೀನಿ, ಹೇಳಿದ್ದೇನೆ, ಮಂತ್ರಗಳನ್ನು ಹೇಳಿದ್ದೇನೆ. ಆದರೆ ಅದರಲ್ಲಿ ಬರ್ತಕ್ಕಂತಹ ವಿಚಾರ ಮನದಟ್ಟಾಗೋದಕ್ಕೆ ನನಗೆ ತೆಗೆದುಕೊಂಡ ಸಮಯ ಬಹಳ 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 ಸಮಯ ತೆಗೆದುಕೊಳ್ತು. 10 ವರ್ಷದಿಂದ ಹೇಳಿದ್ರೆ 10 ವರ್ಷ ಆದಮೇಲೆ ಅದು ಮಿಣಕ್ಕಂತ ಒಂದು ಲೈಟ್ ತಲೆಯಲ್ಲಿ, ಅದೇ ಟ್ಯೂಬ್ ಲೈಟ್ ಅಂತೀವಲ್ವ ಹಾಗೆ, ಅದು ಮಿಣಕ್ 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 ಅಂದು ಈ ವಿಚಾರ ಮಾತನಾಡ್ಬೋದಾ ಮಾತನಾಡಬಾರ್ದ. ಆಗ ಅಥರ್ವ ಶೀರ್ಷವನ್ನು ಓದಬೇಕಾದ್ರೆ ಗಣಪತಿ ಯಾರು, ಆ ಗಣಕ ಋಷಿ. ಗಣಕ ಅಂದರೆ ಏನು? ನಾವು ಈ ಗಣಕ ಯಂತ್ರ ಅಂತ ಯಾವುದನ್ನು ಕರಿತೇವೆ, ಆ ಗಣಕ ಋಷಿ ಅಂತ ಇವ್ರನ್ನ ಯಾಕೆ ಕರೆದ್ರು ಅನ್ನೋ ವಿಚಾರ ನನಗೆ, ಏಕೆಂದರೆ ವೇದ ಇವತ್ತಿಂದಲ್ಲ, ವೇದ ಅದರಲ್ಲಿರ್ತಕ್ಕಂಥ ಪುಸ್ತಕಗಳು, ಇವತ್ತು ನಾವು ಏನೆಲ್ಲ ನೋಡ್ತಾ ಇದ್ದೀವಿ, ಇವತ್ತು ನಾವೇನೆಲ್ಲ ಕಂಡು ಹಿಡಿದಿದ್ದೀವಿ ಅಂತ ಅನ್ಕೊಳ್ತಾ ಇದ್ದಾರೆ ಜನಗಳು, ಇದೆಲ್ಲ ಕೂಡ ಹಿಂದೆ ನಮ್ಮ ಹಿರಿಯರು ಅನುಭವಿಸಿ ಬಿಟ್ಟಿರ್ತಕ್ಕಂಥದ್ದು. ಇದೆಲ್ಲ ಕೂಡ ಹೊಸದಲ್ಲ, ಎಲ್ಲವನ್ನ ಕೂಡ ನಮ್ಮ ಪೂರ್ವಜರು ಅನುಭವಿಸಿದ್ದಾರೆ. ಒಂದು ಸೈಕಲ್ ತಗೊಳ್ಳಿ, ಇವತ್ತು ನಾನು ತುಳಿತಾ ಇದ್ದೀನಿ, 10 ವರ್ಷದಿಂದ ತಿಳಿದೆ, 20 ವರ್ಷದಿಂದ ತಿಳಿದೆ, ಅದನ್ನು ಕಲ್ಲಿನ ಚಿತ್ರಣ ಇನ್ಯಾವಾಗೋ ಹಿಂದೆ ಯಾವಾಗೋ ಕಲ್ಲಿನ ಮೇಲೆ ಚಿತ್ರಿಸಿ ಇಟ್ಟುಬಿಟ್ಟಿದ್ರು ಅದನ್ನು. ಯಾಕೆ ಅಂದರೆ ಇಂಥದ್ದು ಅಳೆದು ಹೋಗಬಾರ್ದು, ನಮ್ಮ ಮುಂದಿನ ಜನ್ರೇಷನ್ಗಿರಲಿ ಅಂತ ಹೇಳಿ. ಹಾಗೆ ಹಲವಾರು ಆಟದ ಆಟಿಕೆಗಳನ್ನು ಚಿತ್ರಿಸಿದ್ರು. ಮತ್ತಷ್ಟು ವಿಚಾರಗಳು ಯಾರಿಗೂ ಅರ್ಥವಾಗದ ರೀತಿಯಲ್ಲಿ ದೇವಸ್ಥಾನಗಳ ಮೇಲೆ, ಅಂದರೆ ಅವರು ಎಷ್ಟು ಅದ್ಭುತ, ಅದನ್ನು ಸುಮ್ಮನೆ ಮಾಡಲಿಲ್ಲ. ಹಿಂದಿನ ಕಾಲದಲ್ಲಿ ತಲೆ ಎತ್ತಿ ಮೇಲಕ್ಕೆ ನೋಡಬೇಕು ಅನ್ನೋಂತಹ ಮನಸ್ಥಿತಿ ಯಾರಿಗೂ ಬರ್ತಿತ್ತು ಅಂತಂದರೆ, ಮಾನಸಿಕವಾಗಿ ಅವನು ಬೆಳೆದಿರಬೇಕು, ದೈಹಿಕವಾಗಲ್ಲ. ತಲೆ ಎಲ್ಲರೂ ಹೀಗೆತ್ತಿ ನೋಡಿಬಿಡ್ಬೋದು, ಆದರೆ ದೇವಸ್ಥಾನದ ಗೋಪುರಗಳವರೆಗೂ ನೋಡ್ತಕ್ಕಂತಹ ಮನಸ್ಥಿತಿ ಯಾರಿಗೆ ಬರುತ್ತೆ? ಇವತ್ತು ನಾವೆಲ್ಲ ಹೋಗ್ತೇವೆ, ಅಲ್ಲಿ ನೋಡ್ತೀವಿ, ಇಲ್ಲಿ ನೋಡ್ತೇವೆ, ಪ್ರಸಾದ ಎಲ್ಲಿ ಕೊಡ್ತಿದ್ದಾರೆ ನೋಡ್ತೇವೆ, ಅಲ್ಲೇನೋ ಒಂದು ನೋಡ್ತೇವೆ, ಕೈ ತೊಳ್ಕೊಳ್ತೇವೆ, ದರ್ಶನ ಮಾಡಿಬಿಡ್ತೇವೆ. ಇದನ್ನು ಥಿಂಕಿಂಗ್ ನೋಡಿ ಹೇಗಿರುತ್ತೆ. ಹೋದ ತಕ್ಷಣ ಆ ಕ್ಯೂನಲ್ಲಿ ನಿಂತ್ಕೊಳ್ಬೇಕಾದ್ರೆ ಇನ್ನಷ್ಟು ಚರ್ಚೆಗಳು ಮಾಡ್ಕೊಳ್ತಾ ಇರ್ತೇವೆ. ದೇವರ ದರ್ಶನ ಮಾಡಿದ ಅಲ್ಲಿ ಹೋದ ತಕ್ಷಣ ತಳ್ಳಿಬಿಡ್ತಾರೆ ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡಿರ್ತೇವೆ. ಭಗವಂತನನ್ನು ನೋಡಬೇಕು ಅನ್ನೋದು ಎಲ್ಲೋ ಹೋಗಿರುತ್ತೆ. ಎಲ್ಲಿ ತಳ್ಳಿಬಿಡ್ತಾರೋ ನಮ್ಮನ್ನು ಮುಂದಕ್ಕೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಆ ಭಗವಂತನ ದರ್ಶನ ಮಾಡಿದ್ರೆ ಹೌ ಇಟ್ ವಿಲ್ ಬಿ, ನಮ್ಮ ಮಾನಸಿಕ ಸ್ಥಿತಿ ಎಲ್ಲಿದೆ ಅಂತಕ್ಕಂಥದ್ದು. ಇನ್ನು ನಾನು ಹೇಳ್ದಂಗೆ ಆ ಗೋಪುರಗಳನ್ನು ನೋಡಿದ್ರೆ, ಆ ಗೋಪುರಗಳನ್ನು ಯಾತಕ್ಕೆ, ಯಾವ ಚಿತ್ರಣಗಳನ್ನು ಅಲ್ಲಿ ಇಟ್ಟಿದ್ದಾರೆ, ಯಾತಕ್ಕೋಸ್ಕರ ಇಟ್ಟಿದ್ದಾರೆ ಅಂತ ಆಲೋಚನೆ ಮಾಡೋಷ್ಟು ವೈಚಾರಿಕತೆ ಬೆಳೆಯೋದು ಯಾವಾಗ? ಅಲ್ಲಿ ಯಾವುದೋ ಒಂದಷ್ಟು ಚಿತ್ರಣಗಳನ್ನು ಇಟ್ಟಿದ್ದಾರೆ ಕೆಲವಾರು ದೇವಸ್ಥಾನಗಳ ಮೇಲೆ. ನಮ್ಮ ಮನಸ್ಸು ಅದರ ಬಗ್ಗೆ, ಅದಕ್ಕೆ ಬೇಗ ಆಕರ್ಷಣೆ ಆಗ್ತಾ ಇದೆಯಾ ವಿನಃ ಒಳ್ಳೆಯದಕ್ಕೆ ಯಾಕೆ? ಹೀಗೆ ಹಲವಾರು ವಿಚಾರಗಳಿದೆ. ಮತ್ತಷ್ಟು ವಿಚಾರಗಳು, ಮಗದಷ್ಟು ವಿಚಾರಗಳು, ಅಗೆದಷ್ಟು ವಿಚಾರಗಳು. ಯಾವ ವಿಷಯವನ್ನು ನಾವು ಅಗೆಯೋದು ಅಂತಂದರೆ ಎಷ್ಟು ಡೆಪ್ತು ಅದನ್ನು ತಿಳ್ಕೊಳ್ಳೋದಕ್ಕೆ ಅಂತ ಹೋಗ್ತೇವೆ, ಅಷ್ಟು ವಿಚಾರಗಳು ಕೂಡ ಬಹಳ ವಿಶೇಷವಾಗಿ ಹೋಗ್ತಾ ಇರುತ್ತೆ. ತಿಳ್ಕೊಳ್ಳೋದಕ್ಕೆ ಆಸಕ್ತಿಕರದ
ವಾಗಿ ನಾವು ನೋಡಬೇಕಾಗತ್ತೆ. ನಮ್ಮ ಮನಸ್ಸು ಆಸಕ್ತಿಕರವಾಗಿರಬೇಕು. ನಾನು ನಿನ್ನೆ ದಿನ ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು, ಬುದ್ಧಿವಂತರಿಗೆ ಹಿರಿಯವರಿಗೆ ಹೇಳೋದಕ್ಕಾಗೋದಿಲ್ಲ ಅಂತ. ನನ್ನ ಕ್ಷಮಿಸಬೇಕು. ನಮ್ಮ ಮನೆಯಲ್ಲಿ ಇದು ಹೇಳೋದು ಎಷ್ಟರ ಮಟ್ಟಿಗೆ ತಪ್ಪೋ ಎಷ್ಟರ ಮಟ್ಟಿಗೆ ಸರಿನೋ ಗೊತ್ತಿಲ್ಲ. ನನ್ನ ವಿಚಾರಗಳನ್ನು ನಮ್ಮ ಮನೆಯವರೇ ಆಕ್ಸೆಪ್ಟ್ ಮಾಡದೇ ಇರತಕ್ಕಂಥ ಸ್ಥಿತಿ ಇರ್ತದೆ. ಇನ್ನು ಹೊರಗಡೆಯವರು ಯೋಚನೆ ಮಾಡಬೇಕಾಗತ್ತೆ. ಬಟ್ ಆದರೂ ಸಹ ಒಂದಷ್ಟು ವಿಚಾರಗಳನ್ನು, ಇನ್ನಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಿರಂತರವಾಗಿರುತ್ತೆ, ನಡೀತಾ ಇರುತ್ತೆ, ಓಡ್ತಾ ಇರುತ್ತೆ, ಕುಂಟುತ್ತಾ ಇರುತ್ತೆ, ನಿಲ್ತಾ ಇರುತ್ತೆ, ಮಲಗ್ತಾ ಇರುತ್ತೆ ವಿಚಾರಗಳು ನಾ ಹೇಳ್ತಾ ಇರ್ತಕ್ಕಂಥದ್ದು. ಬಟ್ ಎಲ್ಲವೂ ಕೂಡ ಒಂದು ಹಂತ ಹಂತವಾಗಿ ಹೋದರೆ ಎಲ್ಲವೂ ಕೂಡ ಸರಿದೂಗಿಸಿಕೊಂಡು ಹೋಗ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅನುಭವದ ಮನಸ್ಥಿತಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಇನ್ನಷ್ಟು ವಿಚಾರಗಳು ಬರ್ತಿರುತ್ತೆ. ಸೀರಿಯಸ್ಲಿ ಐ ಆಮ್ ಸೇಯಿಂಗ್, ನಾನು ನಿಜ ಹೇಳ್ತಿದ್ದೇನೆ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಕೂಡ ಕೆಳಕ್ಕೆ ಹೋಗಬೇಡಿ. ಬಟ್ ಅದೋ ಒಂದು ಸ್ವಲ್ಪ ಅರ್ಥ ಆಯಿತು ಅಂದರೆ ಇನ್ನೊಂದು ಸಲ ಕೇಳಿ. ಏನು ಅನ್ನೋದನ್ನು ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಆ ಪ್ರಶ್ನೆಗೆ ಉತ್ತರ ಎಲ್ಲೋ ಸಿಗದೇ ಇದ್ದಾಗ ನಿಮಗೆ ನೀವೇ ಉತ್ತರಗಳು ಹುಡ್ಕೋಬೇಕು. ಇವತ್ತು ಒಬ್ಬ ವೈದ್ಯರು ಹೇಗೆ ಹುಟ್ಕೊಂಡ್ರು ಅನ್ನೋದನ್ನು ಯೋಚನೆ ಮಾಡಿ. ಒಬ್ಬ ವೈದ್ಯರು ಹೇಗೆ ಜನ್ಮ ತಾಳಿದ್ರು, ಒಬ್ಬ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಒಬ್ಬ ಸೈನಿಕರು ಹೇಗೆ ಬರ್ತಾರೆ, ಅವರು ಹೇಗೆ ನಮಗೆ ಸೇವೆಗಳನ್ನು ಮಾಡ್ತಾರೆ, ಸೇವಾ ಮನೋವೃತ್ತಿ ಇರ್ತಕ್ಕಂಥ ಒಬ್ಬ ಎಂದು ಕಾರ್ ಓಡಿಸ್ತಕ್ಕಂಥ ಡ್ರೈವರ್, ಸಾರಥಿ ಅಥವಾ ಆಟೋ ಓಡಿಸ್ತಕ್ಕಂಥವ್ರು, ಮತ್ತಿಲ್ಲ ಓದ್ತಕ್ಕಂಥ ವಿದ್ಯಾರ್ಥಿಗಳು, ಮಕ್ಕಳು ಹೇಳ್ತಿರ್ತಾರೆ ನಮ್ಮ ಮನೆಯಲ್ಲಿ, ಆ ಮಗುನ ನೋಡಿ ಕಲಿಯೋದು ಎಷ್ಟಿದೆಯಪ್ಪ ಅಂತ. ಅಂದರೆ ಮಕ್ಕಳು ಅವ್ರು ಕಲ್ತಿರ್ತಕ್ಕಂತಹ ವಿಷಯವನ್ನು ಒಂದೊಂದು ಸಮಯಾಧಾರಿತವಾಗಿ ಹೇಳ್ಬಿಡ್ತಾರೆ. ಒಂದೊಂದು ಟೈಮಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಹೇಳ್ತಾರೆ. ಅದನ್ನು ನಾವು ತಿಳ್ಕೋಬೇಕಾಗತ್ತೆ. ಎಲ್ಲವನ್ನೂ ಅಲ್ಲ, ಮಕ್ಕಳು ಹೇಳಿದ್ದನ್ನೆಲ್ಲ ಕೇಳೋದು. ಅವರು ಹೇಳ್ತಕ್ಕಂಥ ಸಮಯಗಳಿರುತ್ತೆ. ಹಿರಿಯರು, ವಯಸ್ಸಾದಂಥವರು, ಆಲ್ಮೋಸ್ಟ್ ನನ್ನ ಎಲ್ಲ ವಿಡಿಯೋಸ್ ಕೂಡ ನಾನು ಹಿರಿಯರಿಗೆ ಮನಮುಟ್ಟೋ ರೀತಿಯಲ್ಲೇ ಪ್ರಯತ್ನ ಮಾಡ್ತೇನೆ. ಹೇಳ್ತಕ್ಕಂಥ ವಿಚಾರಗಳು ಹಿರಿಯರಿಗೆ ಮನಮುಟ್ಟಲಿ ಅಂತಕ್ಕಂಥದ್ದನ್ನೇ ನಾನು ಇಷ್ಟಪಡ್ತೇನೆ. ಯಾಕೆ ಅಂತಂದರೆ ಹಿರಿಯರು ಸೈಲೆಂಟಾಗಿರಬಾರ್ದು, ದೊಡ್ಡವರು ಸೈಲೆಂಟಾಗಿರಬಾರ್ದು. ಹಿರಿಯರು ಮನೆಯಲ್ಲಿ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶಕರಾದರೆ ಮಾತ್ರ ಹೊರಗಡೆ ಒಂದು ಸ್ವಲ್ಪ ಮಟ್ಟಿಗಾದರೂ ಪರಿಸ್ಥಿತಿ ಬದಲಾವಣೆ ಹಂತಕ್ಕೆ ಬರುತ್ತೆ ಅಂತಕ್ಕಂಥದ್ದು ನನ್ನ ಉದ್ದೇಶ ಅಷ್ಟೆ. ಸೊ ಅದನ್ನು ಸರಿಯಾದ ರೀತಿಯಲ್ಲಿ ಯಾವ ಮನೆಗಳಲ್ಲಿ ಹಿರಿಯರು ಅದನ್ನು ಬಳಕೆ ಮಾಡ್ಕೊಳ್ತಾ ಇರ್ತಾರೆ, ಅದು 100% ಇಟ್ ವಿಲ್ ಗಿವ್ ದ ರಿಸಲ್ಟ್. ಅದು ಇವತ್ತವ್ರು ನೋಡದೇ ಇದ್ದರೂ ಕೂಡ, ಯಾಕೆಂದರೆ ನಾವು ಯಾವುದೇ ಮರಕ್ಕೆ ಆ ಕ್ಷಣಕ್ಕೆ ಒಂದು ಸಸಿಗೆ ಒಂದು ಸಸಿ, ಒಂದು ಪುಟ್ಟ ಗಿಡಕ್ಕೆ ನಾವು ನೀರನ್ನು, ನಾನು ಮೊನ್ನೆ ಇದನ್ನೇ ಹೇಳ್ತಿದ್ದೆ, ಒಂದು ನೀರನ್ನು, ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ, ಕುರಿಗಿರಿ ತಿಂದಿರ, ಹಸು ತಿಂದಿರ ಎಲ್ಲ ಕಾಪಾಡಿಕೊಂಡು ಎಲ್ಲ ಆದಮೇಲೆ, ಅಂದರೆ ಅದು ಆ ಗಿಡ ಬೆಳೆದ ಆದಮೇಲೆ ಹಣ್ಣು ಕೊಡೋ ಸಮಯಕ್ಕೆ ಅದನ್ನು ನಾವು ಎಂಜಾಯ್ ಮಾಡಲಿಲ್ಲ ಅಂತಂದರೆ, ಇದು ಮೊದಲನೇ ಪ್ರಶ್ನೆ. ನಾವು ಎಲ್ಲಿ ಯಾವ ರೀತಿ ಮಿಸ್ಟೇಕ್ಸ್ ಆಗ್ತಿದೆ, ತಪ್ಪಾಗ್ತಿದೆ ಅಂತಕ್ಕಂಥದ್ದು. ಆ ಗಿಡ ಯಾವುದಿಟ್ಟಿದ್ದೀವಿ ಅಂತ ಗೊತ್ತಿಲ್ದಿರ ಗಿಡವನ್ನು ಇಡತಕ್ಕಂತಹ ಪರಿಸ್ಥಿತಿ, ಆಮೇಲೆ ಅದನ್ನು ಸರಿಯಾಗಿ ಪೂರ್ಣ ಪ್ರಮಾಣದಲ್ಲಿ ನೋಡ್ಕೊಳ್ಳದೇ ಇರೋದು, ಇದು ನಮ್ಮ ವಿಚಾರಕ್ಕೆ ಕೂಡ ಅನ್ವಯ ಆಗುತ್ತೆ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಹಲವಾರು ವಿಚಾರಗಳು ನಾವು ಹೌ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೈನ್, ಆ ವಿಚಾರಗಳನ್ನು ನಾವು ಯಾವ ರೀತಿ ವಿವರಣೆ ಕೊಡ್ತೀವಿ ಅನ್ನೋದಕ್ಕೆ ಸರಿಯಾದ ವಿಚಾರಗಳನ್ನೇ ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿಲ್ಲ ಅಂದರೆ ಹೌ ಇಟ್ ವಿಲ್ ಬಿ ಅನ್ನೋದು ನನ್ನ ಪ್ರಶ್ನೆ ಅಷ್ಟೇ. ನಾನು ಹೇಳಿದ್ನಲ್ಲ, ಆ ಸಸಿಯನ್ನು ಇಟ್ಟಂಗೆ ಏನೋ ಒಂದು ವಿಚಾರವನ್ನು ಇಟ್ಟುಬಿಟ್ಟು ಆ ವಿಚಾರ ಏನು ಅನ್ನೋದು ಗೊತ್ತಿಲ್ದಿರ ಆ ಸಸಿ ಬೆಳೆದಂಗೆ ಅದು ಬೆಳೆಯುತ್ತೆ, ಆಮೇಲೆ ಬಿಡು ಏನೋ ಆಗುತ್ತೆ ಅಂತ ಬಿಟ್ಬಿಟ್ರೆ ಹೌ ಇಟ್ ವಿಲ್ ವರ್ಕ್ಸ್. ಆ ಗಿಡ ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಲೋಚನಾ ಶಕ್ತಿ, ಅದು ಹೇಗೆ ಬೆಳೆದು ಹೆಮ್ಮರವನ್ನಾಗಿ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು.
ಆ ಗಿಡ ಬೆಳೆದ ಮೇಲೆ ಅದು ಆಮೇಲೆ ಆಲೋಚನೆ ಮಾಡೋದು, ಅಯ್ಯೋ ಇದು ಹಣ್ಣೇ ಕೊಡ್ತಿಲ್ಲ, ಇದು ಯಾವುದೋ ಕೆಲಸಕ್ಕೆ ಬರಲಿದ್ದು ಗಿಡ ಅಂತ. ಅದನ್ನು ಮೊದಲೇ ನಮ್ಮ ಜಾಗದಲ್ಲೋ ನಾ ಆ ಗಿಡ ಏನು ಗಿಡ ಮಾವಿನ ಹಣ್ಣಿಂದ ನನಗೆ ಅನಿವಾರ್ಯ ಇದೆಯಾ, ಇದನ್ನು ನಾನು ಕೋತಿಗಳಿಂದ ರಕ್ಷಣೆ ಮಾಡ್ಕೊಳಕ್ಕಾಗತ್ತಾ, ಅಥವಾ ಬೇರೆ ಹೂವಿನ ಗಿಡ ಇಟ್ಟರೆ ಆ ಹೂವಿನ ಗಿಡ ಒಳ್ಳೆ ಹೂವಿನ ಗಿಡ ಇಟ್ಟರೆ ಅದನ್ನು ನಾವು ಹೇಗೆ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ, ಈ ಥರದ್ದೆಲ್ಲ ಇರುತ್ತೆ. ನಾವಿವತ್ತು ನಮ್ಮ ವಿಚಾರಗಳ ಬಗ್ಗೆ ಹೇಳಬೇಕು ಅಂತಂದರೆ ನಾವು ಏನೋ ಮಾಡ್ತೀವಿ, ಏನೋ ಆಗ್ತಿದೆ, ಆ ರೀತಿಯಾಗಿ ಹೋಗ್ತಾ ಇದೆ. ಸೊ ಅದರಿಂದ ಬಹಳಷ್ಟು ಎಲ್ಲರೂ ಕೂಡ ವಿಚಾರಗಳನ್ನು ಅವರೇ ಮನವರಿಕೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆದರೆ ಬಹಳ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ನನ್ನ ಉದ್ದೇಶ. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು. ನಾನು ಮೊದಲೇ ಹೇಳ್ದಂಗೆ ಫಣೀಂದ್ರ ISTA ಇಷ್ಟ ಈ ಸಕಾರಕ್ಕೆ ಟಾವತ್ತು ಇಷ್ಟ. ಕೀಪ್ ಆನ್ ವಾಚಿಂಗ್. ಇನ್ನಷ್ಟು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೇನೆ. ಧನ್ಯವಾದಗಳೆಲ್ರಿಗೂ ಕೂಡ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಆನ್ ವಾಚಿಂಗ್. ಒಳ್ಳೆಯದಾಗಲಿ.